ಅದರಲ್ಲಿ ಅವ್ರ ತಂದೆ ನಿರಂಜನ್ ಹಿರೇಮಠ ಅವರು ಲವ್ ಜಿಹಾದ್ ಆಗಿತ್ತು ಅನ್ನುವಂಥ ಆರೋಪ ಮಾಡಿದ್ರು, ಅದರ ನೆರಳಿದೆ ಅಂತ ಅವರು ಆರೋಪ ಮಾಡಿದ್ರು, ಶಂಕೆ ವ್ಯಕ್ತಪಡಿಸಿದ್ರು. ಆದರೆ ಲವ್ ಜಿಹಾದ್ ಉಲ್ಲೇಖ ಚಾರ್ಜ್ ಶೀಟ್ನಲ್ಲಿ ಇಲ್ಲ ಅಂತ ನೋಡಿ, BJPಯವರು ಹೇಳ್ಬೋದು, ನಾನು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿರ್ತಾರೆ. ತನಿಖೆಯಲ್ಲಿ ಏನು ಮಾಹಿತಿಗಳು ಸಂಗ್ರಹಣೆ ಮಾಡಿರ್ತಾರೆ, ಎವಿಡೆನ್ಸ್ಗಳು ಸಂಗ್ರಹಣೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಾನು ಹೇಳಿದರೆ ಅಥವಾ BJPಯವರು ಹೇಳಿದ್ರೆ ಇನ್ನೊಬ್ರು ಹೇಳಿದರೆ ಮಾಡೋಕ್ಕೆ ಬರೋದಿಲ್ಲ. ಖುದ್ದವ್ರ ತಂದೆಯವರು ಅನುಮಾನ ಇರ್ಬೋದು, ಅದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿರ್ತಾರೆ, ಮಾಡದೇ ಇರೋದಿಲ್ಲ, ಮಾಡಿರ್ತಾರೆ. ಮಾಡಿ ಅವ್ರಿಗೇನು ಮಾಹಿತಿ ಸಿಕ್ಕಿರುತ್ತೆ ಅದು ಹೌದು ಅಲ್ಲ ಅದನ್ನು ತೀರ್ಮಾನ ನಾನು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ತೀರ್ಮಾನ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ. ಸರಿ, ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬಹಳ ಚರ್ಚೆಗೆ BJP ಅವರು ಹೇಳ್ತಾರೆ ರಾಮನ ಹೆಸರು ಸಹಿಸಕ್ಕಾಗಲ್ಲ, ಅದಕ್ಕೆ ಕಾಂಗ್ರೆಸ್ನವರು ಏನು ಬೇಕಾದರೂ ಹೇಳ್ಬೋದು. ನಾವು ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಇಟ್ಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಏಷ್ಯಾ. ನಮಗೆ ಬೆಳವಣಿಗೆ ಒಂದು ಕಡೆ ಆಗಲೇಬೇಕಲ್ಲ. ಬೆಳವಣಿಗೆ ಆದರೆ ಅದಕ್ಕೆ ಆರ್ಥಿಕ ಬೆಳವಣಿಗೆ ಆಗುತ್ತೆ, ಉದ್ಯೋಗ ಸಿಕ್ಕತ್ತೆ, ಜನಸಮುದಾಯಕ್ಕೆ ಇನ್ನೂ ಕೂಡ ಬೆಂಗಳೂರು ದೊಡ್ಡದಾಗಿ ಈಗ ಬೇರೆ ಬೇರೆ ದೊಡ್ಡ ಪ್ರಪಂಚದ ಬೇರೆ ಬೇರೆ ಪಟ್ಟಣಗಳೇನಿದೆ, ದೊಡ್ಡ ಪಟ್ಟಣಗಳು, ಅವುಗಳ ರೀತಿ ಬೆಂಗಳೂರು ಕೂಡ ಬೆಳೀತಾ ಇದೆ. ಈಗ ನಾವು ತುಮಕೂರನ್ನು ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಒಂದು ಯೋಚನೆ ಬರ್ತಾ ಇದೆ. ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಪ್ರಸ್ತಾವನೆಯನ್ನು ಇಡ್ತೇವೆ. ತುಮಕೂರನ್ನ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆಯನ್ನು ಮುಂದಿನ ದಿನದಲ್ಲಿ ಇಡ್ತೀವಿ. ಈಗ ಮೆಟ್ರೋ ತೊಗೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅದು ಇದರಲ್ಲಿ ಬಡ್ಜೆಟ್ ಸ್ಪೀಚಲ್ಲೂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. PPP ಮಾಡೆಲ್ನಲ್ಲಿ ಯಾರಾದರೂ ಬಂದರೆ ಅದನ್ನು ಮಾಡ್ಬೋದು ಅಂತೇಳಿ. ಸೆಕೆಂಡ್ ಏರ್ಪೋರ್ಟು ಕೂಡ ಆ ಭಾಗದಲ್ಲಿ ತುಮಕೂರಿನ ಸುತ್ತಮುತ್ತ ಆಗ್ಬೋದು ಅಂತೇಳಿ ಒಂದು ಹಿಂದೆ ಇಂಡಸ್ಟ್ರಿ ಮಿನಿಸ್ಟರ್ ನಿರಾಣಿಯವರಿದ್ದಾಗಲೇ ಹೇಳಿಕೆ ಕೊಟ್ಟಿದ್ದರು. ಈಗಲೂ ಅದು ಜೀವಂತವಾಗಿದೆ. ಆದ್ದರಿಂದ ಯಾವ ರೀತಿ ಬೆಂಗಳೂರು ಬೆಳೆಯುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲ, ನಾವು ಇನ್ನೂ ಅದಕ್ಕೆ ಬೇಕಾದಂಥ ಏನು ಆ ಪ್ಯಾರಾಮೀಟರ್ಸ್ನ ತುಂಬುವಂಥದ್ದು ಆಗಬೇಕಲ್ಲ. ಸುಮ್ಮನೆ ಹಂಗೆ ಹೇಳಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಏನೇನು ಅಗತ್ಯತೆ ಇದೆ ಅದನ್ನೆಲ್ಲ ನೋಡಿ ನಾವು ಒಂದು ಮುಂದಿನ ದಿನದಲ್ಲಿ, ಈಗಲೇ ಮಾಡೋಕ್ಕೆ ಹೋಗೋದಿಲ್ಲ, ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಅದಕ್ಕೆ ಬೇಡಿಕೆಯನ್ನು ಇಡ್ತೇವೆ. ಕಾಂಗ್ರೆಸ್ ಹಿರಿಯ ಮುಖಂಡ PK ಹರಿಪ್ರಸಾದ್ ಅವರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಥಾನ ಕಡಿಮೆ ಆಗೋದಕ್ಕೆ ಕಾರ್ಯಕರ್ತರನ್ನು ಕಡೆಗಣಿಸಿದ್ದೇ ಆಗಿತ್ತು ಅನ್ನುವಂಥ ಅದೇ ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದು ಮಾಡಿದ್ದಾರೆ. ಮಧುಸೂದನ್ ಮಿಸ್ತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಅವರು ಏನು ಫೈಂಡ್ ಔಟ್ ಮಾಡ್ತಾರೆ ನೋಡೋಣಂತೆ. ಇವ್ರದ್ದು ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ಅವರು ಗಮನಿಸ್ತಾರೆ. ಅವ್ರನ್ನೂ ಕರೆದು ಮಾತಾಡ್ಬೋದು.